Hi, hello, namaste everyone. I am Pramod Gujjar, your science educator from Gujjar Tutorials. In today's class, we are studying about transportation in animals. Do you remember this? ಬಹಳ ಜನ ಹುಡುಗರು ಪೋಸ್ಟ್ ಕೊಡ್ತಿರ್ತಿರಲ್ಲಪ್ಪ, ಯಾಕೆಂತ ನಾವು ಗೊತ್ತಿರಲ್ಲ. ಏನ್ ಮಾಡಿರ್ತೀರಿ ಗೊತ್ತಾ? ಈ ಗ್ಯಾಪಲ್ಲಿ ಒಂದು ಹಾರ್ಟ್ ತಂದು ಇಟ್ಟಿರ್ತೀರ, ಹೌದಾ? ಆಕ್ಚುಲಿ ದಿಸ್ ಕಂಪ್ಲೀಟ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ಸ್ ದ ಹಾರ್ಟ್. ಇದು ಕಂಪ್ಲೀಟ್ ಇರೋದು ಹಾರ್ಟಿನ ಸ್ಟ್ರಕ್ಚರ್. ನೀವೇನ್ ಮಾಡ್ತೀರಿ, ಇಲ್ಲೊಂತಂದು ಹಾರ್ಟ್ ಕುದಿಸಿರ್ತೀರ, ಹೌದಾ? ಹಾರ್ಟ್ ಇಸ್ ಲೈಕ್ ದಿಸ್. ನಿಮ್ಗೆಲ್ಲ ಗೊತ್ತು ಏನೋ ಸರ್, ನಮ್ಮ ಎಡಗೈ ಮುಷ್ಟಿ ಎಷ್ಟೈತಿ ಸರ್ ನಮ್ಮ ಹಾರ್ಟ್? ಎಲ್ಲೈತಿ? ಲೆಫ್ಟ್ ಸೈಡ್ ರೈಟ್ ಸೈಡ್? ಲೆಫ್ಟ್ ಸೈಡ್ ರೈಟ್ ಸೈಡ್? ಎರಡು ಸೈಡ್ ಇಲ್ಲ, ಇಟ್ಸ್ ಎಟ್ ದ ಸೆಂಟರ್ ಬಟ್ ಸ್ಲೈಟ್ಲಿ ಪೆಂಟ್ ಟುವರ್ಡ್ಸ್ ಲೆಫ್ಟ್. ಸ್ಲೈಟ್ ಆಗಿ ಸ್ವಲ್ಪ ಲೆಫ್ಟ್ ಸೈಡ್ ಜಾಸ್ತಿ ಐತಿ. In the center, in between the rib cages, slightly towards left side. This is the engine, the machine, the current booster in your body. ಯಾರ್ಯಾರು ಹೇಳ್ತಿರ್ತಿರಲ್ಲ ಹಾರ್ಟ್ ಒಳಗೆ, ಸರ್ ಅವ್ರದಾರ ಸರ್ ನಮ್ಮ ಹಾರ್ಟ್ ಒಳಗೆ, ಸರ್ ಇವ್ರದಾರ ಸರ್ ನಮ್ಮ ಹಾರ್ಟ್ ಒಳಗೆ. ಹಾರ್ಟ್ ಒಳಗೆ ಯಾರು ಇಲ್ಲ, ಇರೋದೇನೋ ಬ್ಲಡ್ ಬಿಟ್ರೆ ಕಾರ್ಡಿಯಾಕ್ ಸೆಲ್ಸ್. ಗೊತ್ತಾಯ್ತಾ? ಏನಿರ್ತಾವ ಹಾರ್ಟ್ ಒಳಗೆ? ಯಾರು ಇರಲ್ಲ, ಹುಡುಗರು ಇರಲ್ಲ, ಹುಡುಗಿಯರು ಇರಲ್ಲ. ಇರೋದೇನೋ ಬ್ಲಡ್ ಸೆಲ್ಸ್ ಬಿಟ್ರೆ ಕಾರ್ಡಿಯಾಕ್ ಸೆಲ್ಸ್, ಹೌದಾ? ದೆನ್ ಹೌ ದ ಹಾರ್ಟ್ ಫಂಕ್ಷನ್ಸ್? ಸರ್ ಲಬ್ ಡಬ್ ಲಬ್ ಡಬ್ 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 ಬರ್ತದೆ ಸರ್ ಹಾರ್ಟ್, ಅಲ್ಲಿಂದ ಬ್ಲಡ್ ಬರ್ತದೆ ಸರ್, ಬ್ಲಡ್ ಹೋಗ್ತದೆ ಸರ್, ನಾವು ಬದುಕ್ತೀವಿ ಸರ್. ಹೌ ದ ಪ್ರಾಸೆಸ್ ಟೇಕ್ಸ್ ಪ್ಲೇಸ್? ಲೆಟ್ ಅಸ್ ಸ್ಟಡಿ. ಏನಾಯ್ತು ಸರ್? ಏನ್ ಸರ್ ಇದು? ಏನೋ ಒಂದು ಚಂದ ಬಿಡಿಸಿರಿ ಸರ್, ಹಾರ್ಟ್ ಒಂದ್ ಲೆವೆಲ್ ಹೇಗೆ ಸರ್? ಎಸ್ ಸಾಕು, ಇಷ್ಟಿದೆ, ಹೌದಾ? ಇಲ್ಲೇನಾಗತ್ತೆ, our heart is 4 chambered. ಫಸ್ಟ್ ಪಾಯಿಂಟ್ ಏನು, ನಮ್ಮ ಹಾರ್ಟ್ 4 ಚೇಂಬರ್. ಹೆಂಗ್ ನಿಮ್ಮ ಮನೆ 4 ರೂಮ್ ಇರ್ತಾವಲ್ಲ ಆ ತರ. ಹಾರ್ಟ್ ಈಸ್ 4 chambered, 2 auricles and 2 ventricles. ನೀವು ಅಟ್ರಿಯಂ ಅಂತೀರಿ ಅಂಡ್ ವೆಂಟ್ರಿಕಲ್ ಅಂತೀರಿ, ಹೌದಾ? 4 chambered ಹಾರ್ಟ್. ಎಸ್ ಸರ್, ನಮ್ಮಲ್ಲಿ 4 chambered ಹಾರ್ಟ್ ಐತಿ. ಮುಂದೆ ಸರ್, ಮುಂದೆ ಏನಂದ್ರೆ, ಹಾರ್ಟ್ ಈಸ್ ಅ pumping organ which creates pressure for the blood to flow towards the body, flow throughout the body. ನಮ್ಮ ಬಾಡಿ ಥ್ರೂ ಬ್ಲಡ್ ಫ್ಲೋ ಆಗಬೇಕು ಅಂದ್ರೆ ಒಂದು ಫೋರ್ಸ್ ಬೇಕು. ಯಾವ ರೀತಿ ನೀವು ನೀರಿನ ಮಷಿನ್ ಹಚ್ಚಿ ನೀರ್ ಎಳಿತೀರಲ್ಲ, ಮೋಟರ್ ಹಚ್ಚಿ, ಆ ತರ. ಇದಿಲ್ಲ ಅಂದ್ರೆ ಬ್ಲಡ್ ಬಾಡಿ ಥ್ರೂ ಪಾಸ್ ಆಗಲ್ಲ. ಸೊ ಬಾಡಿ ಥ್ರೂ ಬ್ಲಡ್ ಮೂವ್ ಆಗ್ಲಿಲ್ಲ ಅಂದ್ರೆ ಆಕ್ಸಿಜನ್ ಸಿಗಲ್ಲ. ನಮ್ ಬಾಡಿ ಏನಾಗತ್ತೆ, ಕೋಲ್ಡ್ ಹಾಕಂತ ಒಂದೊಂದೇ ಪಾರ್ಟ್ಸ್ ಡೆಡ್ ಆಗ್ತಾ ಬಂದು ಮನುಷ್ಯ ಹೊಗೆ ಹಾಕಿಸ್ಕೊಂತಾನ ಲಾಸ್ಟಿಗೆ. ಎಸ್, ಹೆಂಗಾಗತ್ತೆ ಸರ್ ಪ್ರೊಸೀಜರ್ ಅಂದ್ರೆ, ಹಾರ್ಟ್ ಬ್ಲಡ್ ಎಂಟರ್ಸ್ ಥ್ರೂ ದ ವೆನಾ ಕಾವಾ ಇನ್ ದ ಲೆಫ್ಟ್ ಸೈಡ್. ಲೆಫ್ಟ್ ಹಾರ್ಟ್ ಬರೋದಲ್ಲಿ, ಹಾರ್ಟಿಗೆ ಬ್ಲಡ್ ಬರೋದಲ್ಲಿ ಅಂತ ಲೆಫ್ಟ್ ಸೈಡ್ ಇಂತ್ರ ವೆನಾ ಕಾವಾ ಮೂಲಕ ಬ್ಲಡ್ ಒಳಗಡೆ ಬರುತ್ತೆ. ಅವಾಗ ಒಳಗಡೆ ಬರ್ಬೇಕಾದ್ರೆ ಏನಾಗುತ್ತೆ ಪ್ರೊಸೀಜರ್ ಅಂದ್ರೆ, ದ ಆರಿಕಲ್ ರೈಟ್ ಆಟ್ರಿಯಂ ಅಂತ ಕರಿತೀರಲ್ಲ ನೀವು. ರೈಟ್ ಆಟ್ರಿಯಂ ವಾಟ್ ಹ್ಯಾಪನ್ಸ್, ಇಟ್ ಎಕ್ಸ್ಪಾಂಡ್ಸ್. ರೈಟ್ ಆಟ್ರಿಯಂ ಎಕ್ಸ್ಪಾಂಡ್ಸ್ ಅಂಡ್ ಬ್ಲಡ್ ಎಂಟರ್ಸ್ ಥ್ರೂ ದ ವೆನಾ ಕಾವಾ. ಎಕ್ಸ್ಪಾಂಡ್ ಆಯ್ತು, ಇಲ್ಲಿ ವಾಲ್ ಓಪನ್ ಆಯ್ತು, ವೆನಾ ಕಾವಾ ಇಂತ್ರ ಬ್ಲಡ್ ಒಳಗಡೆ ಬಂತು. ಎಲ್ಲಿಗೆ? ಲೆಫ್ಟ್ ಆಟ್ರಿಯಂ. ಅಂಡ್ ಇನ್ ಬಿಟ್ವೀನ್, ಆಫ್ಟರ್ ದ ರೈಟ್ ಆಟ್ರಿಯಂ, here a tricuspid wall is present. ಸರ್ ಟ್ರೈಕಸ್ಪಿಡ್ ಅಂದ್ರೆ, ಟ್ರೈ ಅಂದ್ರೆ 3, ಕಪ್ಸಿಡ್ ಅಂದ್ರೆ ಕ್ಯಾಪ್, 3 ಕ್ಯಾಪ್ ಇರ್ತಕ್ಕಂಥದ್ದು. ನಿಮ್ಮ ಹಾರ್ಟ್ ಇಲ್ಲಿ ಇದೇನಾಗುತ್ತೆ, 3 ಲಿಡ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವು. ಎಷ್ಟು? 3. ಅದಕ್ಕೆ ನಾವು ಕರಿತೇವೆ ಅದನ್ನ ಟ್ರೈಕಸ್ಪಿಡ್ ವಾಲ್ ಅಂತೇಳಿ. ಈಗೇನಾಯ್ತು, ಲೆಫ್ಟ್ ಆಟ್ರಿಯಂ ಎಕ್ಸ್ಪ್ಯಾಂಡ್ ಆಯ್ತು, ಬ್ಲಡ್ ಒಳಗಡೆ ಬಂತು, ಹೌದಾ? ಇಲ್ಲಿ ಟ್ರೈಕಸ್ಪಿಡ್ ವಾಲ್ ಇದೆ. ಯಾವಾಗ ಇದು ಎಕ್ಸ್ಪ್ಯಾಂಡ್ ಆಯ್ತು, ಬ್ಲಡ್ ಒಳಗಡೆ ಬಂತು, ಇಲ್ಲಿ ಮೇಲ್ಗಡೆ ವಾಲ್ ಕ್ಲೋಸ್ ಆಗತ್ತೆ. ಆಮೇಲೆ ಟ್ರೈಕಸ್ಪಿಡ್ ವಾಲ್ ಯಾವಾಗ ಓಪನ್ ಆಗತ್ತೆ, ಈ ರೈಟ್ ಆಟ್ರಿಯಂ ಗೆಟ್ಸ್ ಕಾಂಟ್ರಾಕ್ಟ್ ಅಂಡ್ ಟ್ರೈಕಸ್ಪಿಡ್ ವಾಲ್ ಓಪನ್ಸ್ ಅಂಡ್ ಬ್ಲಡ್ ಎಂಟರ್ಸ್ ಟು ಲೆಫ್ಟ್ ವೆಂಟ್ರಿಕಲ್. ಇಲ್ಲೇನಾಯ್ತು, ಲೆಫ್ಟ್ ಆಟ್ರಿಯಂಗೆ ಬ್ಲಡ್ ಬಂದಿತ್ತು, ಟ್ರೈಕಸ್ಪಿಡ್ ವಾಲ್ ಓಪನ್ ಆಯ್ತು, ಈ ಲೆಫ್ಟ್ ಆಟ್ರಿಯಂ ಏನಾಯ್ತು, ಕಂಪ್ರೆಸ್ ಆಯ್ತು ಅಂಡ್ ಬ್ಲಡ್ ಎಂಟರ್ಸ್ ಟು ಲೆಫ್ಟ್ ವೆಂಟ್ರಿಕಲ್. ಗೊತ್ತಾಯ್ತಾ ಈ ಪ್ರೊಸೀಜರ್? ಲೆಫ್ಟ್ ವೆಂಟ್ರಿಕಲ್ ಈಗ ಬಂತು ಸರ್. ಎಸ್, ಈಗ ಟ್ರೈಕಸ್ಪಿಡ್ ವಾಲ್ ಮತ್ತೆ ಕ್ಲೋಸ್ ಆಗುತ್ತೆ,
ಕೆಳಗಡೆ ಲೆಫ್ಟ್ ವೆಂಟ್ರಿಕಲ್ ಇರುತ್ತಲ್ಲ, ಅದ್ರ ಕೆಳಗಡೆ ಒಂದು ವಾಲ್ವ್ ಇರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಈಗ ಎಕ್ಸ್ಪೆಂಡ್ ಆಗಿದೆ, ಬ್ಲಡ್ ಬಂದಿದೆ. ಯಾವಾಗ ಬ್ಲಡ್ ಕಂಪ್ಲೀಟ್ಲಿ ಒಳಗೆ ಬಂತು, ಟ್ರೈಕಸ್ಪಿಡ್ ವಾಲ್ವ್ ಮತ್ತೆ ಕ್ಲೋಸ್ ಆಯ್ತು. ಲೆಫ್ಟ್ ವೆಂಟ್ರಿಕಲ್ ಅಗೇನ್ ಗೆಟ್ಸ್ ಕಾಂಟ್ರಾಕ್ಟ್ ಅಂಡ್ ಬ್ಲಡ್ ಮೂವ್ಸ್ ಔಟ್ ಆಫ್ ದ ಹಾರ್ಟ್. ಹೆಂಗಾಯ್ತು ಫಸ್ಟಿಗೆ ಸರ್? ಲೆಫ್ಟ್ ಇದು ವೆನಕವಾಯಿಂದ ಬ್ಲಡ್ ಬಂತು ಸರ್. ಎಲ್ಲಿಗೆ? ಲೆಫ್ಟ್ ಅಟ್ರಿಯಮಿಗೆ ಬ್ಲಡ್ ಬಂತು. ಲೆಫ್ಟ್ ಅಟ್ರಿಯಂ ಎಕ್ಸ್ಪ್ಯಾಂಡ್ ಆಯ್ತು, ಬ್ಲಡ್ ಒಳಗಡೆ ಬಂತು. ಲಿಡ್ ಕ್ಲೋಸ್ ಆಯ್ತು ಸರ್. ಟ್ರೈಕಸ್ಪಿಡ್ ವಾಲ್ವ್ ಕ್ಲೋಸ್ ಇತ್ತು ಸರ್. ಈಗ ಟ್ರೈಕಸ್ಪಿಡ್ ವಾಲ್ವ್ ಓಪನ್ ಆಗುತ್ತೆ. ಲೆಫ್ಟ್ ಅಟ್ರಿಯಂ ಗೆಟ್ಸ್ ಕಾಂಟ್ರಾಕ್ಟೆಡ್ ಅಂಡ್ ಬ್ಲಡ್ ಮೂವ್ಸ್ ಟುವರ್ಡ್ಸ್ ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್ ಎಕ್ಸ್ಪ್ಯಾಂಡ್ ಆಯ್ತು. ಇವಾಗ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ ಬಂತು. ಟ್ರೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಯ್ತು. ಕೆಳಗಡೆ ಇರೋ ವಾಲ್ವ್ ಓಪನ್ ಆಯ್ತು. ಈಗ left ventricle gets contract and blood moves out of the body and it moves towards all parts of the body. ಇದು ಒಂದು ಸೈಕಲ್ ಸರ್. ಇದೇನೋ ಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸ್ ಇಂದ ಬಂತು ಸರ್. ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಹೆಂಗ್ ಬರುತ್ತೆ? ಸೇಮ್ ಪ್ರೊಸೀಜರ್ ರೈಟ್ ಸೈಡ್ ಇಂದ ಆಗುತ್ತೆ. ಲೆಫ್ಟ್ ಸೈಡ್ ಆಕ್ಸಿಜನೇಟೆಡ್ ಬ್ಲಡ್ ಬಂತು, ಲೆಫ್ಟ್ ಸೈಡ್ ರೈಟ್ ಸೈಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂತು. ಎಲ್ಲ ಪಾರ್ಟ್ಸ್ ಇಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಬಂತು? ರೈಟ್ ಆರಿಕಲ್ ಬಂತು ಸರ್. ರೈಟ್ ಆರಿಕಲ್ ಎಕ್ಸ್ಪ್ಯಾಂಡ್ ಆಯ್ತು, ಡಿಆಕ್ಸಿಜನೇಟೆಡ್ ಬ್ಲಡ್ ಬಂತು, ವಾಲ್ ಕ್ಲೋಸ್ ಆಯ್ತು. ಟ್ರೈಕಸ್ಪಿಡ್ ವಾಲ್ವ್ ಕ್ಲೋಸ್ ಇದೆ. ಈಗ ರೈಟ್ ಆಟ್ರಿಯಂ ಅಲ್ಲಿ ಬ್ಲಡ್ ಇದೆ. ರೈಟ್ atrium gets contracted, tricuspid valve opens and blood enters into right ventricle. Right ventricle ಓಪನ್ ಆಯ್ತು ಸರ್. ಈಗ ಟ್ರೈಕಸ್ಪಿಡ್ ವಾಲ್ವ್ ರೈಟ್ ವೆಂಟ್ರಿಕಲ್ ಗೆ ಬಂತು. ಕೆಳಗಡೆ ಒಂದು ವಾಲ್ವ್ ಐತಿ, ಕ್ಲೋಸ್ ಐತಿ. ಈಗ ಏನಾಯ್ತು? ರೈಟ್ atrium, right ventricle gets contracted and blood moves out of the heart and this cycle gets continuously run. ಈ ಸೈಕಲ್ ಏನಾಗುತ್ತೆ? ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಸೊ ದಟ್ ವಿ ಮೇಂಟೈನ್ ವಾಟರ್ ಅವರ್ ಬಾಡಿ, ಅವರ್ ಲೈಫ್, ಅವರ್ ಬಾಡಿ ಟೆಂಪರೇಚರ್. ಸರ್ ಮತ್ತೆ ನಾನೇನೋ ಒಂದು ಡಬಲ್ ಸರ್ಕ್ಯುಲೇಷನ್ ವರ್ಡ್ ಕೇಳಿದ್ದೆ ಸರ್. ಅದೇನು ಹೈಯರ್ ಆರ್ಗನಿಸಮ್ ಅಲ್ಲಿ ಅಷ್ಟೇ ಆಗುತ್ತೆ, ಏನು ಸಣ್ಣ ಆರ್ಗನಿಸಮ್ ಅಲ್ಲೂ ಆಗುತ್ತಾ? ಈಗ in the beginning of the class only I informed you that what heart is 4 chambered. ಎಲ್ಲ ಆರ್ಗನಿಸಮ್ಸ್ ಅಲ್ಲಿ ಹಾರ್ಟ್ 4 chambered ಇರಲ್ಲ. In case of fishes they have only 2 chambered heart and reptiles like crocodile they have 3 chambered heart. We have 4 chambered heart. ಸರ್ ಎಷ್ಟು ಚೇಂಬರ್ ಇದ್ರೆ ಏನ್ ಬಿಡಿ ಸರ್, ನಮ್ಗೆ ಯಾಕೆ ಮಂದಿ ಮನಿ ಮ್ಯಾಟ್ರ್ ನಮಗೆ ಯಾಕಂತಿರೋದಲ್ಲ. ಮಂದಿ ಮನಿ ಮ್ಯಾಟ್ರ್ ಯಾಕಂದ್ರೆ ಇಲ್ಲೊಂದು ಕಾನ್ಸೆಪ್ಟ್ ಐತಿ, ಇಲ್ಲೊಂದು ಲಾಜಿಕ್ ಐತಿ. ಏನ್ ಗೊತ್ತಾ? These lower organisms which have 1, 2 chambered or 3 chambered, they are called as cold blooded animals. ಅವು ಏನ್ ಮಾಡ್ತಾವು? ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ ಎನರ್ಜಿ ಲಾಸ್ ಮಾಡಲ್ಲ. ಒಂದ್ ನೆನ್ಪಿಟ್ಕೊಳ್ರಿ, ವಿ ಕನ್ಸಿಡರ್ ಆರ್ ಅನಿಮಲ್ಸ್ ಇಂಟು 2 ಕ್ಯಾಟಗರಿ, ಕೋಲ್ಡ್ ಬ್ಲಡೆಡ್ ಅಂಡ್ ವಾರ್ಮ್ ಬ್ಲಡೆಡ್. ವಾರ್ಮ್ ಬ್ಲಡೆಡ್ ಅಂದ್ರೆ ನಾವೇನ್ ಮಾಡ್ತೀವಿ, ಎನ್ವಿರಾನ್ಮೆಂಟ್ ತಕ್ಕಂಗೆ ನಮ್ಮ ಬಾಡಿ ಟೆಂಪರೇಚರ್ ಚೇಂಜ್ ಆಗಲ್ಲ. We use some of the energy to maintain body temperature. We spend some of the energy just to maintain body temperature. But in smaller organisms, what they do, they don't bother about the external temperature and they changes their body temperature according to external temperature. ನೀವು ಹೈಬರ್ನೇಷನ್ ಸ್ಲೀಪ್ ಅಂತ ಕೇಳಿರ್ತೀರಿ, ಫ್ರಾಕ್ಸ್ ಎಲ್ಲ ಹೋಗ್ತಾ ಟೆಂಪರೇಚರ್ ಹೊರಗಡೆದು ಸರಿ ಇಲ್ಲ, ನಾ ಮಕ್ಕೊಂಡ್ಬಿಡ್ತೇನಪ್ಪ ಟೆಂಪರೇಚರ್ ಕರೆಕ್ಟ್ ಆಗತ್ತೆ ಅನ್ಕ. ಹೌದಾ? ನೀವು ಪಾಂಡ ಮಕ್ಕಂತಿರ್ತಿರಲ್ಲ ಹಂಗೆ. ಇಲ್ಲೇನಾಯ್ತು? ಫಿಶಸ್ ಅಲ್ಲಿ 2 ಚೇಂಬರ್ಡ್ ಹಾರ್ಟ್ ಐತಿ. ಒಂದು ಸಲಕ್ಕೆ ಒಂದೇ ಸೈಕಲ್ ಆಗುತ್ತೆ. ಅಲ್ಲಿ ಏನಾಗುತ್ತೆ? ಒಂದು ಸಲ ಬ್ಲಡ್ ಬಂದಾಗ ಒಂದೇ ಸೈಕಲ್ ಆಗುತ್ತೆ. ರೆಪ್ಟೈಲ್ಸ್ ಸರ್ 3 ಐತಿ ಸರ್, ಅಲ್ಲಿ ಹೆಂಗಾಗುತ್ತೆ ಸರ್? 3 ಹೆಂಗಾಗುತ್ತೆ ಅಂದ್ರೆ ದೇ ಕ್ಯಾನ್ ಟಾಲರೇಟ್ ಸಮ್ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ರೆಪ್ಟೈಲ್ಸ್ ಅಲ್ಲಿ ಏನಾಗುತ್ತೆ? ದೇ ಹ್ಯಾವ್ ಕೆಪಾಸಿಟಿ ಟು ಟಾಲರೇಟ್ ದ ಮಿಕ್ಸಿಂಗ್ ಆಫ್ what? Oxygenated and deoxygenated blood up to some extent. So they have 3 chambered heart. What about us, sir? We cannot survive by mixing up oxygenated and deoxygenated blood. So we have separate chambers. One kade oxygenated blood, one kade deoxygenated blood. Hing on cycle, hing on cycle. So we call it as double circulation. What we call it as double circulation. In 4 chambered heart, other organism there will be single circulation of blood. Sir, heart sir ಮುಂದೆ ಏನೇನು ಬರ್ತಾವ ಸರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ?
ಹಿಯರ್ ಟ್ಯೂಬ್ಸ್ ಬರ್ತಾವ ಗೊತ್ತಾ, ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ ನೀವು. ಸರ್ ವೆಸಲ್ ಅಂದ್ರೆ ಪಾತ್ರೆ, ಹಾ ಇದು ಒಂದು ಪಾತ್ರೆ ತರನೇ. ದ ಮಟೀರಿಯಲ್ಸ್ ದ ಟ್ಯೂಬ್ಸ್ ಯು ಕಾಲ್ ಆಸ್ ವೇನ್ಸ್, ಹೌದಾ, ಆರ್ಟರೀಸ್ ಅಂಡ್ ವೇನ್ಸ್ ಅಂತ ಕರಿತಿರ್ತಾನೆ. ಇಲ್ಲೇನಾಗುತ್ತೆ, ಬ್ಲಡ್ ಫ್ಲೋ ಥ್ರೂವರ್ಡ್ಸ್, ಬ್ಲಡ್ ಫ್ಲೋ ಥ್ರೂಸ್ ದೀಸ್ ಆರ್ಟರೀಸ್ ಅಂಡ್ ವೇನ್ಸ್. ಸರ್ ಡಿಫರೆನ್ಸ್ ಏನ್ ಸರ್ ಆರ್ಟರೀಸ್ ಅಂಡ್ ವೇನ್ಸ್? Arteries carry blood from heart to other parts of the body and veins carry blood from other parts of body to heart. Arteries heart to other parts, veins other parts to heart. ಸರ್ ಹಾರ್ಟ್ ಇಂದ ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಪ್ರೆಷರ್ ಇರ್ತದೆ ಸರ್, ಹೌದು ಕರೆಕ್ಟ್. ಹಾರ್ಟ್ ಇಂದ ಹೋಗುವಾಗ ಪ್ರೆಷರ್ ಇರುತ್ತೆ. ಸೊ ಆರ್ಟರೀಸ್ ಹಾವ್ ಥಿಕ್ ವಾಲ್ ಟ್ಯೂಬ್ಸ್. ಈ ಟ್ಯೂಬ್ಸ್ ಇರ್ತಾವಲ್ಲ ಆರ್ಟರೀಸ್ ಥಿಕ್ ವಾಲ್ ಇರುತ್ತೆ, ದಪ್ಪ ಇರುತ್ತೆ, ಗಟ್ಟಿ ಇರುತ್ತೆ. ಯಾಕಂದ್ರೆ ಹಾರ್ಟ್ ಇಂತ್ರ ಬರೋ ಬ್ಲಡ್ ಫೋರ್ಸ್ ಇಂತ್ರ ಬರುತ್ತೆ, ಆ ವಿತ್ ಸ್ಟ್ಯಾಂಡ್ ಮಾಡ್ಬೇಕಲ್ಲ ಪ್ರೆಷರ್ ನ. ಸೊ ಆರ್ಟರೀಸ್ ಹಾವ್ ಥಿಕ್ ವಾಲ್ಸ್ ವೇರಾಸ್ ವೇನ್ಸ್ ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ದೇ ಆರ್ ನಾಟ್ ಹ್ಯಾವಿಂಗ್ ಥಿಕ್ ವಾಲ್ಸ್. ಈ ಕ್ವಶನ್ ಕೇಳಬಹುದು, ವೈ ಆರ್ಟರೀಸ್ ಆರ್ ಥಿಕ್ ವಾಲ್ಸ್ ಅಂಡ್ ವೇನ್ಸ್ ಡು ನಾಟ್ ಹ್ಯಾವ್ ಥಿಕ್ ವಾಲ್ಸ್ ಅಂತ. ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ ಸರ್ ಮೇಂಟೆನೆನ್ಸ್ ಬೈ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಏನ್ ಕೆಲಸ ಮಾಡ್ತಾವೆ? ಎಕ್ಸಾಂಪಲ್ ಒಂದು ಸ್ಮಾಲ್ ಹಂಗೆ ಡಯಾಗ್ರಾಮ್ ತೋರಿಸ್ತೀನಿ ನೋಡ್ರಿ. ಇಫ್ ಇದು ಬ್ಲಡ್ ವೆಸಲ್ ಅಂತ ಅನ್ಕೊಂಡ್ರೆ, ಬ್ಲಡ್ ಇದ್ರೊಳಗೆ ಫ್ಲೋ ಆಗ್ತಾ ಇದೆ, ಹೌದಾ, ಬ್ಲಡ್ ಇದ್ರೊಳಗೆ ಫ್ಲೋ ಆಗ್ತಾ ಇದೆ. ಇನ್ ಕೇಸ್ ಇಲ್ಲಿ ಏನಾದ್ರೂ ಗಾಯ ಆಯ್ತು, ಇಲ್ಲಿ ಏನಾದ್ರೂ ಗಾಯ ಆಯ್ತಂದ್ರೆ ಬ್ಲಡ್ ಇಲ್ಲಿ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ, ಹೌದಾ. ನೀವು ಗಾಯ ಮಾಡ್ಕೊಂಡು ನೋಡ್ರಿ, ಪಿನ್ನಿಗಿಂತ ತಗೊಂಡು ಕಚ 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 ಚುಚ್ಕರ್ ಬ್ಲಡ್ಗೆ ಏನಾಗುತ್ತೆ, ವೆನ್ಸಿಗೆ ಅವಾಗ ಬ್ಲಡ್ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ. ಎಷ್ಟೊತ್ತು ಬರುತ್ತೆ? ನಿಮಗೇನಾದ್ರೂ ಸೋ ಕಾಲ್ಡ್ ರಾಯಲ್ ಡಿಸೀಸ್ ಹಿಮೋಫಿಲಿಯಾ ಇಲ್ಲ ಅಂದ್ರೆ 1 ನಿಮಿಷ 2 ನಿಮಿಷಕ್ಕೆ ಬ್ಲಡ್ ಕ್ಲಾಟಿಂಗ್ ಸ್ಟಾಪ್ ಆಗುತ್ತೆ. ಇಲ್ಲ ಅಂದ್ರೆ ಪಾರ್ವತಿ ಪತಿ ಹರ ಹರ ಮಹಾದೇವ್. ಇಲ್ಲೇನಾಯ್ತು, ಈ ಬ್ಲಡ್ ವೆಸಲ್ಸ್ ಪಂಚರ್ ಆಗಿರೋದ್ರಿಂದ, ತೂತ್ ಆಗಿರೋದ್ರಿಂದ ಬ್ಲಡ್ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನಾಗುತ್ತೆ, ಪ್ಲೇಟ್ಲೆಟ್ಸ್ ಇರ್ತಾವಲ್ಲ, ದೇ ಫಾರ್ಮ್ ಅ ನೆಟ್ ಲೈಕ್ ಸ್ಟ್ರಕ್ಚರ್ಸ್ ಕವರ್ ಮಾಡುತ್ತೆ ವೇನ್ಸ್ ಗೆ, ಸೋ ದಟ್ ಬ್ಲಡ್ ಡಸ್ ನಾಟ್ ಗೋಸ್ ಔಟ್ ಆಫ್ ದ ವೇನ್ಸ್. ಅವಾಗ ಏನಾಗುತ್ತೆ, ಈ ನೆಟ್ ಲೈಕ್ ಸ್ಟ್ರಕ್ಚರ್ಸ್ RBC ಗಿಂತ ಈ ಗ್ಯಾಪ್ ಚಿಕ್ಕದಿರುತ್ತೆ. ಸೊ ಬ್ಲಡ್ ಆಚೆ ಬರಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ರಿ ನೀವು ಬೇಕಾದ್ರೆ, ಬ್ಲಡ್ ಆಚೆ ಬರಲ್ಲ. ಇದು ನೆಟ್ ಲೈಕ್ ಸ್ಟ್ರಕ್ಚರ್ಸ್ ಫಾರ್ಮೇಶನ್ ಮಾಡಿರೋದ್ರಿಂದ ಪ್ಲೇಟ್ಲೆಟ್ಸ್ ಬ್ಲಡ್ ಆಚೆ ಬರಲ್ಲ, ಅಂಡ್ ಇಟ್ ಫಾರ್ಮ್ಸ್ ಬ್ಲಡ್ ಕ್ಲಾತಿಂಗ್ ಅಂಡ್ ಯು ಆರ್ ಕ್ಯೂರ್ಡ್. ಓಕೆ, ದಿಸ್ ಈಸ್ ಅಬೌಟ್ ಟ್ರಾನ್ಸ್ಪೋರ್ಟೇಶನ್ ಇನ್ ಹ್ಯೂಮನ್ ಬೀಯಿಂಗ್ಸ್. Next part we study about transportation in plants in next classes. Thank you.